ಹಾಯ್ ಹಲೋ ಬೆಂಗಳೂರು, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ದಿನ ನಾವು ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ಉದರಹಳ್ಳಿ, ಇದು ಇರುವಂಥದ್ದು ರಾಮನಗರ ಜಿಲ್ಲೆ, ಚನ್ನಪಟ್ಟಣ ತಾಲೂಕು, ಉದಾರಹಳ್ಳಿ ಗ್ರಾಮ. ಸಿದ್ದಪ್ಪಾಜಿಯವರು 16ನೇ ಶತಮಾನದ ಸಂತರು. ಇದು ದೇವಸ್ಥಾನ ಇರುವಂಥದ್ದು ಅವರ ಸಮಾಧಿ ಸ್ಥಳ ಅನ್ನುವಂಥ ಒಂದು ಪ್ರತೀತಿ ಇದೆ. ನೀವೇನಾದರೂ ರಾಮನಗರ ಹಿಲ್ಸ್ ಅಥವಾ SRS ಹಿಲ್ಸ್ ಅಂತ ಕರಿತೀವಲ್ಲ, ಅಲ್ಲಿ ಒಂದು ದಿನದ ಭೇಟಿಗಾಗಿ ಬಂದರೆ ಇಲ್ಲಿ ಕೂಡ ನೀವು ಅದೇ ಸಮಯದಲ್ಲಿ ನಿಯರೆಸ್ಟ್ ಆಗಿರುವಂಥದ್ದು ಭೇಟಿ ಮಾಡಬಹುದು. ಒಂದು ಒಳ್ಳೆಯ ಒಂದು ಸುಂದರ ಬೆಟ್ಟ ಗುಡ್ಡಗಳಲ್ಲಿ ಇರುವಂಥ ಒಂದು ದೇವಸ್ಥಾನ ನೋಡ್ಬೋದು ದೃಶ್ಯದಲ್ಲಿ. ಎಂಥ ಒಂದು ಸುಂದರವಾದಂಥ ಒಂದು ಪ್ರೇಕ್ಷಣೀಯ ಸ್ಥಳ ಅಂತಲೇ ಹೇಳ್ಬೋದು. ಒಂದು ನಾಗದೇವತೆಯ ಮೂರ್ತಿ, ಶಿವಲಿಂಗಗಳು ಎಲ್ಲವೂ ಬೆಟ್ಟದ ಮಧ್ಯದಲ್ಲಿ ಮನಸ್ಸಿಗೆ ಒಂದು ಒಳ್ಳೆಯ ನೆಮ್ಮದಿಯನ್ನು ಕೊಡುವಂತಹ ಒಂದು ಸ್ಥಳ. ರಾಮನಗರದಿಂದ ಇದು 25 ಕಿಲೋಮೀಟರ್ ಇದೆ. ಚನ್ನಪಟ್ಟಣದಿಂದ 17 ಕಿಲೋಮೀಟರ್ ದೂರ ಇದೆ. ಮತ್ತು ಬೆಂಗಳೂರಿನಿಂದ ಇದು 50ರಿಂದ 60 ಕಿಲೋಮೀಟರ್ ದೂರ ಆಗುತ್ತೆ. ಫ್ಯಾಮಿಲಿ ಸಮೇತ ಬರ್ಬೋದು ಅಥವಾ ಫ್ರೆಂಡ್ಸ್ ಸಮೇತ ಬರ್ಬೋದು. ಒಂದು ಒಳ್ಳೆಯ ದೇವಸ್ಥಾನ, ಒಂದು ಒಳ್ಳೆಯ ಪ್ರದೇಶ ನೋಡಿ. ಸುತ್ತಲೂ ಹೆಂಗಿದೆ ನೋಡಿ, ಬೆಟ್ಟ ಗುಡ್ಡಗಳು, ಸುತ್ತಲಿನ ಪ್ರದೇಶ, ಸುತ್ತಲೂ ಜಾಸ್ತಿ ಇರುವಂಥದ್ದು ತೆಂಗಿನ ಮರಗಳು, ಒಂದು ತೋಟ. ಶ್ರಾವಣ ಮಾಸದಲ್ಲಿ ಭೇಟಿ ಮಾಡಲು ಒಂದು ಒಳ್ಳೆಯ ದೇವಸ್ಥಾನ ಅಂತಲೇ ಹೇಳ್ಬೋದು. ನೋಡಿ, ಸಿದ್ದೇಶ್ವರ ಸಿದ್ದಪ್ಪಾಜಿಯವರ ಒಂದು ಮೂರ್ತಿ. ದೇವಸ್ಥಾನದ ಹಿಂದಗಡೆ ಒಂದು ಚಿಕ್ಕದಾದ ಒಂದು ದೇವಸ್ಥಾನ ಇದೆ. ಅಲ್ಲಿ ಮೂರ್ತಿಗಳನ್ನು ಈ ಥರ ಇಟ್ಟಿದ್ದಾರೆ. ತುಂಬ ದೊಡ್ಡ ದೊಡ್ಡ ಕಲ್ಲುಗಳ ಮಧ್ಯೆ ಇರುವಂಥ ಒಂದು ದೇವಸ್ಥಾನ. ನೋಡಿ, ಕಡಿದಾದ ಕಲ್ಲುಗಳು ಹೆಂಗಿದೆ ಅಂತೇಳಿ. ಒಂದು ಸುಂದರ ದೇವಾಲಯ, ಗುಡ್ಡಗಳ ಮಧ್ಯೆ ಒಂದು ಸುಂದರ ದೇವಾಲಯ. ದೇವಾಲಯದ ಮುಂದೆ ಶಿವಲಿಂಗಗಳ ಒಂದು ಸಮೂಹ. ಅಲ್ಲಿ ಒಂದು ನಾಗದೇವತೆಯ ಒಂದು ಮೂರ್ತಿ. ಸಿದ್ದೇಶ್ವರ ಸ್ವಾಮಿ ಪ್ರಸನ್ನ ಅಂತ ಬರೆದಿರುವಂಥದ್ದು ಸುಂದರವಾದ ಒಂದು ಕಲೆ.